ಬ್ರೇಕ್ನ ನಂತರ ಬೆಂಗಳೂರು ಮೆಟ್ರೋಗೆ ಸ್ವಾಗತ. ಬೆಂಗಳೂರಿನಲ್ಲಿ ಮೆಟ್ರೋ ಟ್ರೈನ್ ಸಂಚಾರಕ್ಕೆ ಸಂಭ್ರಮದ ಸಿದ್ಧತೆ ನಡೀತಾ ಇದೆ. ಹೀಗಾಗಿ ನಗರದ ಪ್ರಯಾಣಿಕರ ಕನಸಿನ ಕೂಸು ಮೆಟ್ರೋಗಾಗಿ ಬಿಬಿಎಂಪಿ ಸ್ಪೆಷಲ್ ಗಿಫ್ಟ್ ರೆಡಿ ಮಾಡ್ತಿದೆ. ಅದು ಹಳ್ಳ ಕೊಳ್ಳ ರಹಿತ ರಸ್ತೆ ನಿರ್ಮಾಣ. ಬೈಯಪ್ಪನಹಳ್ಳಿಯಿಂದ ಎಂಜಿ ರಸ್ತೆವರೆಗೂ ಅಕ್ಟೋಬರ್ 20ರಂದು ಮೆಟ್ರೋ ಸಂಚಾರ ಆರಂಭಿಸುತ್ತೆ. ಇದಕ್ಕಾಗಿ ಈ ಮಾರ್ಗದ ರಸ್ತೆಗಳಲ್ಲಿ ಉತ್ತಮ ರಸ್ತೆ ನಿರ್ಮಾಣ ಮಾಡುವತ್ತ ಬಿಬಿಎಂಪಿ ನಿರ್ಧರಿಸಿದೆ. ಇನ್ನು ಕಳೆದ 3 ದಿನಗಳಿಂದ ರಾತ್ರಿ ವೇಳೆ ರಸ್ತೆ ನಿರ್ಮಾಣ ಕಾಮಗಾರಿ ಸಹ ಜೋರಾಗಿದೆ. ಹೀಗಾಗಿ ಎಂಜಿ ರೋಡ್ ರೆಡಿಯಾಗಿದ್ದು ಇನ್ನು 5 ಸ್ಟೇಷನ್ಗಳ ರಸ್ತೆ ಸಿದ್ಧಪಡಿಸೋ ಕೆಲಸ ಬಾಕಿ ಇದೆ. ಮೆಟ್ರೋಗಾಗಿ ಬಿಬಿಎಂಪಿ ನೀಡಿರುವ ಉಡುಗೊರೆಯ ವಿವರ ಇಂತಿದೆ. ಬೈಯಪ್ಪನಹಳ್ಳಿಯಿಂದ ಎಂಜಿ ರಸ್ತೆವರೆಗೂ ಮೆಟ್ರೋನಲ್ಲಿ ಸಂಚರಿಸುವ ಪ್ರಯಾಣಿಕರಿಗೆ ಸಂಪರ್ಕ ರಸ್ತೆಯಿಂದ ತೊಂದರೆಯಾಗದೇ ಇರಲಿ ಅನ್ನೋ ಕಾರಣಕ್ಕೆ ಹಳ್ಳಕೊಳ್ಳ ಮುಕ್ತ ರಸ್ತೆ ನಿರ್ಮಾಣ ಕಾಮಗಾರಿ ಆರಂಭವಾಗಿದೆ. ಇನ್ನು ಮೆಟ್ರೋ ಉದ್ಘಾಟನೆಗೆ ಕೇವಲ 4 ದಿನಗಳಿದ್ದು ಅಷ್ಟರೊಳಗೆ ಸುಮಾರು 6.7 ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡ್ತೀವಿ ಅಂತ ಬಿಬಿಎಂಪಿ ಪಣ ತೊಟ್ಟಿದೆ. ಇದಕ್ಕಾಗಿ ಬಿಬಿಎಂಪಿ ಹಗಲು ರಾತ್ರಿ ಕೆಲಸ ಮಾಡ್ತಿದೆ. ಈ ರಸ್ತೆಗಾಗಿ ತರಾತುರಿಯಲ್ಲಿ ಕೆಲಸ ಮಾಡಿಸುತ್ತಿರೋ ಬಿಬಿಎಂಪಿಗೆ ಮೆಟ್ರೋಗಾಗಿ ಹದಗೆಟ್ಟಿರೋ ಬೇರೆ ರಸ್ತೆಗಳು ಕಣ್ಣಿಗೆ ಬಿದ್ದಿಲ್ವಾ ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ಅವರು ಕರೆಕ್ಟಾಗಿ ಮಾಡಿದ್ರೆ ಕರೆಕ್ಟಾಗಿರುತ್ತೆ ಅಷ್ಟೇ. ನಾನು ಮನೆ ಇಲ್ಲೇ ಇರೋದು ಸುಮಾರು 10 ಇಯರ್ಸಿಂದ ಇದ್ದೀನಿ ನಾನು. ಈಗ ಮೆಟ್ರೋ ಸ್ಟಾರ್ಟ್ ಆಗಿದ್ದರಿಂದ ಆಗಿದೆ ಆ ಥರ. ಅದರಲ್ಲಿ ಅರ್ಧ ಮಾಡಿದ್ದಾರೆ, ಅರ್ಧ ಬಿಟ್ಟಿದ್ದಾರೆ. ಪ್ರತಿಯೊಂದು ಅಂಗಡಿಗಳು ನೋಡಿದ್ರು ಗ್ಲಾಸ್ಗಳೆಲ್ಲ ಒಡೆದೋಗಿ ಆ ಕಲ್ಲುಗಳು ಎಗರಿವೆ. ಮನೆ 2 ಮಗುಗೆ ಏಟ್ ಬಿದ್ದಿದೆ ತಲೆಗೆ, ಯಾರು ನೋಡೋರೇ ಇಲ್ಲ. ರಾತ್ರಿ ಹೊತ್ತು ಸ್ಟ್ರೀಟ್ ಲೈಟ್ಗಳಿರಲ್ಲ. ಅದು ಕಂಪ್ಲೇಂಟ್ ಮಾಡಿದ್ರೆ ನನಗೂ ಸಂಬಂಧ ಇಲ್ಲ ಅಂತ ಮೆಟ್ರೋದವ್ರು ಹೇಳ್ತಾರೆ. ಆಮೇಲೆ ಕಾರ್ಪೊರೇಷನ್ ಅವ್ರು ಕೇಳಿದ್ರೆ ಅದು ಹೋಗಿ ಮೆಟ್ರೋನವ್ರು ಕೇಳು ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಮೆಟ್ರೋ ರೈಲಿನಲ್ಲಿ ಪ್ರಯಾಣಿಸಲು ಹಾತೊರೆಯುತ್ತಿರೋ ಜನರಿಗೆ ಮಾತ್ರ ಸೂಪರ್ ರೋಡ್ ಸಿಗುತ್ತೆ ಅನ್ನೋದ್ರಲ್ಲಿ ಅನುಮಾನವೇ ಬೇಡ. ನಂದಿನಿ ಜೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಮೆಟ್ರೋ ಸಾರ್ವಜನಿಕ ಸೇವೆಗೆ ಅಕ್ಟೋಬರ್ 20ರಿಂದ ಸಿಗುತ್ತೆ ಅಂತ ಗೊತ್ತು. ಆದರೆ ಮೆಟ್ರೋ ದಿನಕ್ಕೆ ಎಷ್ಟು ಗಂಟೆಗಳ ಕಾಲ ಓಡುತ್ತೆ ಅನ್ನೋ ಮಾಹಿತಿ ಮಾತ್ರ ತಿಳಿದಿಲ್ಲ. ಹೀಗಾಗಿ ಮೆಟ್ರೋ ಬಂತು ಮೆಟ್ರೋ ಸೀರೀಸ್ನಲ್ಲಿ ಇವತ್ತು ಬೆಳಗಿನಿಂದ ನಿಮಗೆ ಒಂದು ಪ್ರಶ್ನೆನ ಕೇಳ್ತಾ ಇದ್ವಿ. ಮೆಟ್ರೋ ದಿನಕ್ಕೆ ಎಷ್ಟು ಗಂಟೆ ಓಡುತ್ತೆ ಅಂತ. ಅದಕ್ಕೆ ಉತ್ತರ ಮೆಟ್ರೋ ದಿನಕ್ಕೆ 12 ಗಂಟೆಗಳ ಕಾಲ ಓಡುತ್ತೆ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ UR ಅನಂತಮೂರ್ತಿ ಅವರ ಆಚೀಚೆ ಮತ್ತು ಪಚ್ಚೆ ರೆಸಾರ್ಟ್ ಪುಸ್ತಕಗಳನ್ನು ಇಂದು ಬಿಡುಗಡೆ ಮಾಡಲಾಯಿತು. ಬೆಂಗಳೂರಿನ ಬಸವನಗುಡಿ ಕಾಲೇಜಿನಲ್ಲಿ ಅಭಿನವ ಪ್ರಕಾಶನದ ನೇತೃತ್ವದಲ್ಲಿ ಅನಂತಮೂರ್ತಿ ಅವರ ನೆಚ್ಚಿನ ಗೆಳೆಯರೊಂದಿಗೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಲೇಖಕರಾದ HS ವೆಂಕಟೇಶಮೂರ್ತಿ, HS ರಾಘವೇಂದ್ರ ಮೂರ್ತಿ, ಕವಯಿತ್ರಿ ಶುಭದಾಯಿನಿ, ತೇಜಶ್ರೀ ಮೊದಲಾದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕರ್ನಾಟಕದಲ್ಲಿ ಚಿನ್ನದ ದರ ಇವತ್ತು ಎಷ್ಟಿತ್ತು ಅಂತ ನೋಡೋಣ ಬನ್ನಿ. ನಿನ್ನೆಯ ದರಕ್ಕೆ ಹೋಲಿಸಿದ್ರೆ ಇಂದಿನ ದರದಲ್ಲಿ 100 ರೂಪಾಯಿ ಹೆಚ್ಚಳವಾಗಿದೆ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 27,290 ರೂಪಾಯಿ. ನಿನ್ನೆ ದರಕ್ಕೆ ಹೋಲಿಸಿದ್ರೆ 24 ಕ್ಯಾರೆಟ್ ಚಿನ್ನ ಕೂಡ ಇವತ್ತು 100 ರೂಪಾಯಿ ಹೆಚ್ಚಳ ಕಂಡಿದೆ.